ಆಶಯ ಮನೆಗಳಿಗೆ ಮೀಸಲಿಟ್ಟ ಜಮೀನು ಕಬಳಿಕೆ, ಗ್ರಾಮಸ್ಥರ ಆಕ್ರೋಶ. ಕಾಕಲಚಿಂತೆ ಸರ್ವೆ ನಂಬರ್ 108ರಲ್ಲಿ 3.26 ಎಕರೆಗೆ ಪ್ರಭಾವಿಗಳ ಕ್ಯಾಂಗಣ್ಣು. ಪೇರಿಸಂದ್ರದಿಂದ ಗುಡಿಬಂಡಿಗೆ ಹೋಗುವ ಮುಖ್ಯ ರಸ್ತೆಯ ಸಮೀಪದಲ್ಲಿರುವ ಆಶಯ ಯೋಜನೆಗೆ ಮೀಸಲಿಟ್ಟ ಭೂಮಿಯ ಮೇಲೆ ಭೂ ಕಬಳಿಕೆದಾರರ ಕಣ್ಣು ಬಿದ್ದಿದೆ. ನಿವೇಶನ ಇಲ್ಲದ ನೂರಾರು ಬಡವರು ನಿವೇಶನಕ್ಕಾಗಿ ಮೀಸಲಿಟ್ಟಿರುವ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಹಕ್ಕು ಮತ್ತು ಮೀಸಲಾತಿಯ ಬಗ್ಗೆ ಕಂದಾಯ ಇಲಾಖೆ ಸೂಕ್ಷ್ಮವಾಗಿ ವರ್ತಿಸಬೇಕು ಎಂದು ಕಾಕಲಚಿಂತೆ ಗ್ರಾಮದ ವಾಸಿಗಳು ಹಾಗೂ ಪುಟ್ಟಣ್ಣಯ್ಯ ಬಡದ ರಾಜ್ಯ ರೈತ ಸಂಘದ ಮುಖಂಡರು ಜಮೀನಿನಲ್ಲೇ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಚಿಕ್ಕಬಳ್ಳಾಪುರ ತಾಲೂಕು ಪೇರಿಸಂದ್ರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನ ರಹಿತ ಬಡವರಿಗೆ ಮೀಸಲಿಟ್ಟಿರುವ ಭೂಮಿಯನ್ನ ಕಬಳಿಸಲು ಕೆಲವು ಪ್ರಭಾವಿ ವ್ಯಕ್ತಿಗಳು ಪ್ರಯತ್ನಿಸುತ್ತಿದ್ದಾರೆ. ಈ ಸಂಬಂಧ ಕಂದಾಯ ಇಲಾಖೆ ತಕ್ಷಣವೇ ಜಮೀನಿನ ಅಳತೆ ಮಾಡಿ ಸರ್ವೆ ಕಾರ್ಯವನ್ನ ಮುಂದುವರಿಸಬೇಕು ಮತ್ತು ನಿರ್ದಿಷ್ಟ ಸರ್ವೆ ನಂಬರ್ಗಳನ್ನು ಗುರುತಿಸಿ ಭೂಮಿಯ ಅಸ್ತಿತ್ವವನ್ನು ಜನರಿಗೆ ಸ್ಪಷ್ಟಪಡಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪೇರಿಸಂದ್ರ ಪಂಚಾಯಿತಿ ವ್ಯಾಪ್ತಿಯ ಕಾಕಲಚಿಂತೆ ಗ್ರಾಮದ ಸರ್ವೆ ನಂಬರ್ 108ರಲ್ಲಿ 3.26 ಎಕರೆ ಜಮೀನು ಬಡವರ ನಿವೇಶನಗಳಿಗೆಂದು ಮೀಸಲಿಟ್ಟಿದೆ. ಆದರೆ ಕೆಲವು ಪ್ರಭಾವಿಗಳು ಜಮೀನನ್ನೇ ತಿರುಗು ಮರುಗು ಮಾಡಿ ಕಬಳಿಸಲು ಮುಂದಾಗಿದ್ದಾರೆ. ಈ ಸಮಸ್ಯೆ ಬಗ್ಗೆ ಹಾಲಿ ಶಾಸಕ ಮತ್ತು ಸಂಸದರಿಬ್ಬರಿಗೂ ತಲೆನೋವಾಗಿ ಪರಿಣಮಿಸಿದ್ದು ಯಾರ ತಲೆ ಹಾಕದೆ ಸುಮ್ಮನಿದ್ದಾರಂತೆ. ಆ ವ್ಯಕ್ತಿ ಇಬ್ಬರಿಗೂ ಬೇಕಾದವನು ಎಂದು ಚರ್ಚೆಯಾಗುತ್ತಿದ್ದಂತೆ ಆದ್ದರಿಂದ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿಕೊಂಡಿರುವ ಕಾಕಲಚಿಂತೆ ಗ್ರಾಮಸ್ಥರು ಹೆಂಡತಿ ಗಂಡ ಮಕ್ಕಳ ಸಮೇತ ಇಂದು ಅದೇ ಜಮೀನಿನಲ್ಲೇ ಪ್ರತಿಭಟನೆ ಮಾಡಿದರು. ಅವರಿಗೆ ಪುಟ್ಟಣ್ಣಯ್ಯ ಬಡದ ರಾಜ್ಯ ರೈತ ಸಂಘದ ಮುಖಂಡರು ಸಾಥ್ ನೀಡಿದ್ದು, ಇದಕ್ಕಿದ್ದಂತೆ ಜಮೀನಿಗೆ ಪ್ರವೇಶಿಸಿ ಗಲಾಟೆ ಮಾಡಿದ ಗ್ರಾಮಸ್ಥರನ್ನ ಪೇರಿಸಂದ್ರ ಪೊಲೀಸ್ ಠಾಣೆ ಅಧಿಕಾರಿಗಳು ಜನರನ್ನ ಜಮೀನಿನಿಂದ ಹೊರಕ್ಕೆ ಕಳಿಸಲು ಹರಸಾಹಸ ಪಡುತ್ತಿದ್ದರು. ಜನರಲ್ಲಿ ತುಂಬಿದ್ದ ಆಕ್ರೋಶಕ್ಕೆ ಪೊಲೀಸರು ನಿಸ್ಸಹಾಯಕರಾಗಿದ್ದರು. ಭೂಮಿಯನ್ನ ಬಿಡುವುದಿಲ್ಲ, ಹೋರಾಟ ಮುಂದುವರಿಸುತ್ತೇವೆ ಎಂಬ ಗ್ರಾಮಸ್ಥರ ಘೋಷಣೆಗಳೊಂದಿಗೆ ಭೂ ಕಬಳಿಕೆದಾರರ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಗೊತ್ತು, ನಾನು ಈ ಊರಿಗೆ ಬಂದಾಗಿಂದ ಇದು ಬಡಬಗ್ಗರಿಗೆ ಆಗಿದೆ ಅಂತ ನಮಗೂ ಗೊತ್ತು. ಆದ್ರೆ ಇವಾಗ ರವೀಂದ್ರನಾಥ್ ರೆಡ್ಡಿ ಅವರು ಇದರಿಂದ ಅಲ್ಲಮ್ಮ, ಈಗ ನೀವು ನಿಮ್ಗೆ ಗೊತ್ತು ಅಂತೀರ ಜಾಗ ಎಲ್ಲಿತ್ತು ಏನಿತ್ತು ಎಲ್ಲ ಗೊತ್ತಿತ್ತ, ಯಾಗಿತ್ತು ರೋಡ್ಗೆ ಇರೋದು? ಆಗ ಬಂಡೆ ಮೇಲಿತ್ತು, ಎಲ್ಲ ಲೆವೆಲ್ ಮಾಡ್ತಿದ್ದೆ ಎಲ್ಲ ಗೊತ್ತು ಸರ್ ನಮ್ಗೆ. ಇಲ್ಲಿ ಮದ್ವೆ ಬಂದಾಗಿಂದ 11 ವರ್ಷ 13 ವರ್ಷ ಆಗಿದೆ ನನ್ಗೆ. 11 ವರ್ಷದಿಂದ ನನ್ಗೆ ಗೊತ್ತು ಸರ್. ನಾನು ಬೆಂಗಳೂರಲ್ಲಿದ್ದೆ, ಬಂದು ಇಲ್ಲಿ 11 ವರ್ಷದಿಂದ ನಾನು ನೋಡಿದ್ದೀನಿ ಸರ್. ಯಾಗಿತ್ತು ಜಮೀನ್ ಆಗ? ಆಗ ಎಲ್ಲ ಬಂಡೆ ತರ ಎಲ್ಲ ಇತ್ತು ಸರ್. ಯಾರು ಮಾಡ್ತಿದ್ರು? ಎಲ್ಲ ಇವರೇ ಮಾಡ್ತೀವಿ, ಮಂಜುನಾಥ್ ಅನ್ನೋರು. ಏನೇನು ಎಷ್ಟೆಷ್ಟು ಹಾಕ್ಬಿಟ್ಟು ಮಾಡಿದ್ರಿ? ಯಾವ ರೀತಿ? 25,000 10,000 ಕೆಲವರು ಎಲ್ಲ ಕೊಟ್ಟಿದ್ದೀವಿ. 20,000-30,000 ಕೊಟ್ಟಿದ್ದೀವಿ ಸರ್. ನಾವು ಕೂಲಿನಲ್ಲಿ ಮಾಡಿನೇ ನಾವು ಬೆಂಗಳೂರಲ್ಲಿ ಇದ್ವಿ, ನಾವೇ ಕೊಟ್ಟು ಕಳ್ಸಿದ್ವಿ ಸರ್. ನಮ್ಮ ಮಾವ ಬಂದಿದ್ದು ನಾವು ಕೂಲಿನಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಮಾಡಿ ಒಂದೇ ಸರಿ 10,000 ಕೊಟ್ಟು ಕಳ್ಸಿದೀವಿ ಸರ್. ಆತರ ನಾವು ಕಷ್ಟ ಬಿದ್ದು ಕೊಟ್ಟಿದೀವಿ. ಅದನ್ನ ಇವಾಗ ನಮ್ದು ಅಂತ ಇದ್ ಮಾಡಿದ್ರೆ ನಾವ್ ಹೆಂಗೆ? ಅವ್ರ ಒಡವೆ ಅಲ್ಲ ಸರ್, ನಮ್ದೇ. ನಮ್ ಬಡವ್ರು ಹಾಕ್ಬೇಕಂತ ಎಲ್ಲ ಮಾಡಿದ್ದಾರೆ ದೊಡ್ಡವ್ರು ಅವಾಗಿಂದ. ಇನ್ನು ಭೂಮಿಯ ಮೇಲೆ ಹಕ್ಕು ಯಾರಿಗಿದೆ, ಯಾರು ನಿಜವಾದ ಮಾಲೀಕರು ಅನ್ನೋದು ಆದಷ್ಟು ಬೇಗ ಇತ್ಯರ್ಥವಾಗಬೇಕಿದ್ದು ಕಂದಾಯ ಇಲಾಖೆ ಸೂಕ್ತ ದಾಖಲೆಗಳನ್ನು ಪರಿಶೀಲಿಸಿ ಭೂಮಿ ಕಬಳಿಕೆಯನ್ನ ತಡೆಯುವಂತೆ ಮನವಿ ಮಾಡಿದ್ದು, ಈ ಪ್ರಕ್ರಿಯೆಯಲ್ಲಿ ಅಧಿಕಾರ ದುರುಪಯೋಗವಾಗದಂತೆ ನಿಷ್ಪಕ್ಷವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ. ಮುಖಂಡರು ಒತ್ತಾಯಿಸಿದ್ದಾರೆ. ಕಾಕಲಚಿಂತ ಗ್ರಾಮದ ಸರ್ವೆ ನಂಬರ್ 108ರಲ್ಲಿ ಬಹಳಷ್ಟು ಬರೀ 28 ಎಕರೆ ಜಮೀನು ಇದ್ದಂತ ಭೂಮಿಯಲ್ಲಿ ಬೇರೆ ಬೇರೆಯವರಿಗೆಲ್ಲ ಮಂಜೂರಾಗಿ ಉಳಿದಂತ ಜಮೀನು 3 ಎಕರೆ 26 ಗುಂಟೆ ಉಳಿಕೆ ಇತ್ತು. ಆ ಉಳಿಕೆ ಜಮೀನನ್ನ ಹಿಂದೆ ಪಂಚಾಯಿತಿಯಲ್ಲಿ ರೆಜುಲೇಷನ್ ಮಾಡಿಕೊಂಡು ಏನು ಬಡವರಿಗೆ ನಿವೇಶನ ರೈತರಿಗೆ ನಿವೇಶನ ಕೊಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡಾದ ಮೇಲೆ ಆ ಹಿಂದೆ ಜಮೀನು ಯಾರು ತಗೊಂಡಿದ್ದಾರೆ ಫಲಾನುಭವಿ ಆ ವ್ಯಕ್ತಿ ನನ್ನ ಭೂಮಿ ಅಲ್ಲಿ ಬರಲ್ಲ, ರೋಡ್ಗೆ ಬರುತ್ತೆ ಅಂತ ಹೇಳಿ ಅವತ್ತಿಂದ ಇವ್ರ ಮೇಲೆ ತಕರಾರನ್ನ ಕೆರೀತಾ ಇರ್ತಾರೆ. ಪಂಚಾಯಿತಿಯಲ್ಲಿ ಎಲ್ಲಾ ಗಮನಕ್ಕಿದ್ರು ಅವರು
ಇದರ ಬಗ್ಗೆ ಮಾತಾಡೋದನ್ನ ಹಿಂದು ಮುಂದೆ ನೋಡಿಕೊಂಡು ಎಲ್ಲ ಒಂದು ಕಡೆಗೆ ಇವತ್ತು ಕೋರ್ಟು ಸರ್ವೆಗೆ ಕಳಿಸ್ಕೊಟ್ಟಿರುತ್ತಂತ ಅಥವಾ ಇಲ್ಲಿ ಹೋರಾಟಗಾರರ ಮುಖಾಂತರನ ಅಥವಾ ಫಲಾನುಭವಿಗಳ ಮುಖಾಂತರ ಒಂದು ಸರ್ವೆಗೆ ಬಂದಿದ್ದು. ಸರ್ವೆಗೆ ಬಂದಂತ ಸಂದರ್ಭದಲ್ಲಿ ಇವತ್ತು ಸರ್ವೆ ಆಗಿದೆ, ಪಾರದರ್ಶಕವಾದಂತ ಸರ್ವೆ ಆಗಲಿ ಅನ್ನೋಂಥ ವಿಚಾರದಲ್ಲಿ ಏನು ಫಲಾನುಭವಿಗಳು ನಮಗೆ ಭೂಮಿ ರೈತರು ನಾವು ನಿವೇಶನ ರೈತರು ನಾವೇನಿದ್ದೀವಿ ಅನ್ನೋಂಥವ್ರು ಅವರೆಲ್ಲ ಬಂದು ಇಲ್ಲಿ ಒಟ್ಟಿಗೆ ಕೂತ್ಕೊಂಡು ಪಾರದರ್ಶಕವಾದಂತ ಸರ್ವೆ ಆಗಲಿ ಅಂತೇಳಿ ಆಸೆ ಇಟ್ಕೊಂಡು ಅಧಿಕಾರಿಗಳ ಜೊತೆ ಇದ್ರು. ಅಧಿಕಾರಿಗಳು ಹೇಳ್ದಂಗೆ ಅವ್ರ ಜೊತೆ ಹೋಗದಂಗೆ ಅವ್ರು ಏನು ಹೇಳಿದ್ರು ಅದನ್ನ ಕೇಳಿಕೊಂಡು ಪಾರದರ್ಶಕವಾದಂತ ಸರ್ವೆ ಆಗುತ್ತೆ ಅನ್ನೋ ವಿಚಾರ ಮುಂದೆ ಇಟ್ಕೊಂಡು ಸರ್ವೆ ಆಗಿ ಬಂದ ಮೇಲೆ ನಮ್ಮ ಅಹವಾಲನ್ನು ಅವರು ಕೊಡಬೇಕು ಅನ್ನೋಂಥ ಮುಂದೆ ಇಟ್ಕೊಂಡು ನಮ್ಮ ಅಹವಾಲನ್ನು ಕೊಡಕ್ಕೆ ಹೋದಂತ ಸಂದರ್ಭದಲ್ಲಿ ಮಾನ್ಯ ಅಧಿಕಾರಿಗಳು ನಮ್ಮಲ್ಲಿ ಸರ್ವೆ ಮಾಡ್ಕೊಂಡು ಕಾರಲ್ಲಿ ಕುತ್ಕೊಂಡ ಮೇಲೆ ಬಹಳ ಬಿಸಿಯಾಗಿದೆ ಅಂತ ಪಾಪ ಅವ್ರಿಗೆ AC ಹಾಕೊಂಡು ಕುತ್ಕೊಂಡು ಅವ್ರ ಕಾರ್ ಗ್ಲಾಸೇ ತೆಗಿಲಿಲ್ಲ. ಬಡವರು ಇಲ್ಲಿ ಬಿಸಿಲಲ್ಲಿ ಕೂತಿದ್ದಂತವ್ರಿಗೆ ಬಿಸಿ ಆಗಿಲ್ಲ, ಅಧಿಕಾರಿ AC ಬಂದು ಕುತ್ಕೊಂಡ್ಬಿಟ್ರು. ಕಷ್ಟ ಹೇಳ್ಕೊಳ್ಳೋದಕ್ಕೆ ಒಬ್ಬ ಅಧಿಕಾರಿ ಬಂದಂತ ಸಂದರ್ಭದಲ್ಲಿ ಅವರಿಗೆ ಸ್ವಾಮಿ ನೋಡಿ ಇದನ್ನ ಏನಾರು ಮಾಡಿ ಸತ್ಯ ಇದೆ, ಇಲ್ಲಿರೋ ಎಲ್ಲರಿಗೂ ಗೊತ್ತಿದೆ, ನಾವು ಭೂಮಿ ರೈತರು ಅಂತ ಗೊತ್ತಿದೆ, ನಮಗೆ ಕೊಡ್ತಿರೋ ನಮ್ಮ ಅಣ್ಣ ತಮ್ಮಂದ್ರೆ ಬೇರೆ ಯಾರಿಗಾರು ಕೊಡ್ತಿರೋ, ಇದು ಸರ್ಕಾರ ಅಂತ ಉಳಿಸಿ ಇದನ್ನ ಆ ಭೂಮಿ ರೈತರಿಗೆ ಕೊಡಬೇಕು, ನಿವೇಶನ ರೈತರಿಗೆ ಕೊಡಬೇಕು ಅನ್ನೋಂಥ ಮಾತನ್ನು ಕೇಳೋದು ಮನವಿ ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ಮನವಿಯನ್ನು ತಿರಸ್ಕರಿಸಿ ಹೋಗಿದ್ದಾರೆ ಅಂತಂದ್ರೆ ಈ ಸರ್ವೆ ಪಾರದರ್ಶಕವಾಗಿಲ್ಲ ಅನ್ನುವಂಥದ್ದು ನಮ್ಮ ಭಾವನೆ. ಹಾಗಾಗಿ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ಸಂಘ ಹಸಿರು ಸೇನೆ ಮಾಡಿ ರವೀಂದ್ರ ರೆಡ್ಡಿ ಅಂತ ಕಬಲಿಸಿ ಇದನ್ನ ಮಾರ್ಕೊಂಡು ಸೈಕಲ್ ಮಾರ್ಕೊಳ್ಳಕ್ಕೆ ಇಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ರವೀಂದ್ರ ರೆಡ್ಡಿ ಅನ್ನೋರು? ರವೀಂದ್ರ ರೆಡ್ಡಿ PN ಬೇರೆ ಚಂದ್ರ ಭೂ ಕಬಳಿಕೆದಾರ. ಅವರು ಈ ಜಮೀನನ್ನು ಕಬಳಿಕೆ ಮಾಡಕ್ಕೆ ಇಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ದೊಡ್ಡವರು ಅಧಿಕಾರಿಗಳಿಗೆಲ್ಲ ಗೊತ್ತಾಗಿದೆ. ಅಧಿಕಾರಿಗಳಿಗೆ ನಾವು ಸಮಕ್ಷ ಹೋಗಿ ತಿಳಿಸಿದ್ದೀವಿ. ಪ್ರತಿಯೊಂದು ಅಧಿಕಾರಿಗೆ ತಹಸೀಲ್ದಾರ್ ಗೊತ್ತು, ತಹಸೀಲ್ದಾರು ನಮ್ಮನ್ನು ಕೈಗೆತ್ಕೊಳ್ಳಿಲ್ಲ. ಎಷ್ಟು ಸಲ ಬಂದು ಹೇಳಿದ್ರು ಆಗಲಿ ಸರ್ವೆ ಮಾಡಿಸಿ ಸರ್, ಯಾರ್ದು ಅಂತ ಗೊತ್ತಾಗುತ್ತೆ ಅಂತ ನಾವು ಡೈರೆಕ್ಟಾಗಿ ಕೇಳಿದ್ರೆ ಆಯ್ತು ರೀ, ಅದು ಕೋರ್ಟಲ್ಲಿದೆ, ಇದು ಕೋರ್ಟಲ್ಲಿದೆ, ಅವರೇನು ಇವ್ರಿಗೇನು ಕೊಟ್ಟಿಲ್ಲ, ಮಾಡಿಸ್ಬೇಡಿ ಸರ್ವೆ ಅಂತ. ಆದರೆ ಇವರಷ್ಟಕ್ಕೆ ಅವರೇ ಇದು ಸರ್ವೆ ಮಾಡಿಸಬಾರ್ದು ಅಂತ ಉದ್ದೇಶದಿಂದ ತಲುಕೊಂಡು ಬರ್ತಾ ಇದ್ದಾರೆ. ಇನ್ನು DDLR ಕೊಟ್ಟಿದ್ದೀವಿ, JDLRಗೂ ಸಹ ಮನವಿ ಪತ್ರಗಳು ಕೊಟ್ಟಿದ್ದೀವಿ. ಅವರು ನಮ್ಮ ಮನವಿ ತಗೊಂಡೇ ಇವತ್ತು ಇನ್ಸ್ಪೆಕ್ಷನ್ ಹಾಕ್ಕೊಂಡು ಬಂದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇದನ್ನು ದಯವಿಟ್ಟು ಎಲ್ಲ ಅಧಿಕಾರಿಗಳು DC ಹತ್ರ ಸುಮಾರು 20 ಸಲ ನಮ್ಮ ರೈತ ಸಂಘದವರು ಅಧಿಕಾರಿಗಳೆಲ್ಲ ಹೋಗಿದ್ದೀವಿ. DC ಸಾಹೇಬರು ಸಹ ಹೇಳ್ಕೊಂಡಿದ್ದೀವಿ. ಎಲ್ರಿಗೂ ಕೃಷ್ಣ ಬೈರೇಗೌಡರು ಸಹ ಹೇಳಿದ್ದೀವಿ, ಎಲ್ರಿಗೂ ಹೇಳಿದ್ದೀವಿ. ಕೃಷ್ಣ ಬೈರೇಗೌಡರು ಸಹ DCಗೆ ಇದರಲ್ಲಿ ಆರ್ಡರ್ ಮಾಡಿದ್ದಾರೆ. ಇದು ಕಾಡು ಬೇಡಿ. ಈ ಕಾಡು ಬೇಡಿ ಇದ್ದಾಗ ಸ್ಕೂಲ್ಗ ಇಲ್ಲಿ ಸ್ಯಾಂಕ್ಷನ್ ಆಯ್ತು. ಆವಾಗ ಇದೆಲ್ಲ ಕಾಡು ಬೇಡಂಗಾಗಿ ಇತ್ತು ಕಲ್ಲುಗಳು ಗುಂಡುಗಳು ಎಲ್ಲ. ರಾಮಯ್ಯ ಅನ್ನೋರು ದೊಡ್ಡ ಮನುಷ್ಯ ಇವಾಗ ಚೇರ್ಮನ್ ಇದ್ರು. ಇದು ಗ್ರಾಮಟನ್ಗೆ ಸೇರುತ್ತೆ, ಇದು ಗೌರ್ಮೆಂಟ್ ಜಾಗ ಅಂತ ನಮ್ಗೆ ತಿಳಿಸಿದ್ರು. ಆವಾಗ ನಾವು ಗೌರ್ಮೆಂಟ್ ಜಾಗ ಅಂತ ಆ ಕಡೆ ಸ್ಕೂಲ್ ಆದಾಗ ನಾವು ಇದು ಸೈಡ್ಗಳು ಕಾತಾವೆ ಅಂತ ಕಮ್ಮಗಾನಹಳ್ಳಿ ಚೇರ್ಮನು ಮಂಜಣ್ಣ ಅಂತಿದ್ರು. ಅವ್ರನ್ನ ಹಿಡ್ಕೊಂಡು ನಾವು ಸೈಡ್ಗಳು ಮಾಡ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಲೆವೆಲ್ ಮಾಡಿಸ್ತೀವಿ. ಲೆವೆಲ್ ಮಾಡ್ತಾ ಕೆಳಗಡೆ ಕಡೆ ಯಾರೋ ಬೆಂಗಳೂರು ಕಡೆಯಿಂದ ಬಂದು ಜಮೀನು ತಗೊಂಡಿದ್ರು. ಆ ಕೆಳಗಡೆ ಜಮೀನು ಬಿಟ್ಬಿಟ್ಟು ಇದು ನಮ್ಗೆ ಸೇರೋಗಿರ್ತದೆ ರೋಡ್ಕ ಅಂತ ಅವರು ಬಂದು ಇಲ್ಲಿ ಮಾಡಿದ್ರು. ಬೋರ್ಗಳಾಕ್ಸೋದು ಜಮೀನು ಮಾಡೋದು. ನಾವು ಅವ್ರಿಗೆ ಬಿಟ್ಟಿಲ್ಲ, ಗಿಡಗಳಾಕಿದ್ರು ಎಲ್ಲ ಹೊಡೆದಾಕಿ ನಾವು ಲೆವೆಲ್ ಹಾಕಿ 8 ದಿವಸ JCB ಬಿಡ್ಲಿಕ್ಕೆ ಇಟಾಚಿ ಬಿಡ್ಲಿಕ್ಕೆ ಬಂಡೆ ಎಲ್ಲ ಹೊಡೆದು ಬಿಟ್ಟು ಸಹ ಆವತ್ತಿನ ಇವತ್ತುವರೆಗೂ ಫೋಟೋಗಳವೆ ಎಲ್ಲ ಮಾಡಿ ನಾವು ಕಳಿಸ್ತೀವಿ. ಅವ್ರೂ ಕೇಸ್ಗಳಾಗುತ್ತೆ ನಮ್ಮ ಮೇಲೆ. ಇವ್ರ ಹತ್ರ ಎಲ್ಲ ನಾನೇ ಅರ್ಧ ದುಡ್ಡು ವಸೂಲು ಮಾಡಿಸ್ಕೊಂಡು ಕೊಟ್ಟಿರೋದು ಅವ್ರಿಗೆ ನಮ್ಮೂರ ಕಡೆಯಿಂದ. ಕಾಕಟ್ಟಿಂದ ಸರ್ವೆ ಖರ್ಚು ಮಾಡಿ ಹಾಕಿದ್ದೀವಿ, ಹಾಕಿ ಮಾಡಿಸಿದ ಮೇಲೆ ಅವ್ರ ಹತ್ರ ಇವರು ಜಮೀನು ತಗೊಂಡವ್ರೆ. ಏನು ಕೆಳಗಿಂದು ಕಮಗಾನಹಳ್ಳಿಯವರು ನಾರಾಯಣಸ್ವಾಮಿ ಅವ್ರದ್ದು ಇವರು ಅವ್ರು ತಗೊಂಡಿದ್ರು. ಅವ್ರ ಹತ್ರ ಇವ್ರು ತಗೊಂಡವ್ರೆ. ಇವ್ರು ತಗೊಂಡು ಬಿಟ್ಟು ಆ ಜಮೀನು ಕೆಳಗೆ ಹಂಗೆ ಬಿಟ್ಟವ್ರೆ. ಭವಿಷ್ಯನಾಗ 3ನೇ ವ್ಯಕ್ತಿನೇ ಅವರೇ ಇವಾಗಲೂ